ಸಂಜೀವಿನಿ ಫಾರ್ಮ್ಸ್ ಮುನ್ಯಾಲ್ ಇಲ್ಲಿನ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ ಮತ್ತು ಅವರ ಕುಟುಂಬದ ಪರವಾಗಿ ತಾರೀಕು 19, 20 ಮತ್ತು 21 ಫೆಬ್ರವರಿ 2026 ನಡೆಯುತ್ತಿರುವಂತಹ ಏಕಪವಿತ್ರ ಶ್ರೀಮನ್ ನಾಗಮಂಡಲದ ಈ ಒಂದು 2ನೇ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ನಾಗಮಂಡಲದ ಸೇವಾಕರ್ತರಾಗಿರುವಂತಹ ಡಾಕ್ಟರ್ ಜಿ ರಾಮಕೃಷ್ಣ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಶ್ರೀ ರಾಮಕೃಷ್ಣ ಆಚಾರ್ಯರ ಸುಪುತ್ರರಾಗಿರುವಂತಹ ಶ್ರೀಯುತ ರಕ್ಷಿತ್ ಆಚಾರ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ನಾಗಮಂಡಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಓರ್ವರಾದಂತಹ ಶ್ರೀ ಶ್ರೀಕಾಂತ್ ಶೆಟ್ಟಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರನ್ನು ಕೂಡ ಶ್ರೀಕಾಂತ್ ಶೆಟ್ಟರು ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅದರ ನಂತರ ಶ್ರೀ ರಾಮಕೃಷ್ಣ ಆಚಾರ್ಯರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಆಯೋಜನೆಗೊಂಡಿರುವಂಥದ್ದು ಮೊದಲನೇದಾಗಿ ಕೃಷಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಒಂದಷ್ಟು ಚಟುವಟಿಕೆಯನ್ನು ಸನ್ಮಾನ್ಯ ರಾಮಕೃಷ್ಣ ಆಚಾರ್ಯರು ಒಂದು ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೊಂದು ಬಹಳ ಕನಸಿನ ಯೋಜನೆ ಯಾವುದು ಕೇಳಿದರೆ ರೈತರಿಗೆ ಒಂದು ರೈತ ಪೀಠ ಪ್ರಶಸ್ತಿಯನ್ನು ಕೊಡಬೇಕು. ಅದಕ್ಕೆ ಚಾಲನೆ ಹೇಗೆ ಅನ್ನೋದನ್ನು ಯೋಚನೆ ಮಾಡಿದಾಗ ನಾಗಮಂಡಲದ ಮೂಲಕವೇ ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ನಾಗಮಂಡಲದ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ನಾಗಮಂಡಲ ಅನೇಕ ಕಡೆಗಳಲ್ಲಿ ಆಗ್ತಾ ಇರುತ್ತೆ, ಆದರೆ ಸಂಜೀವಿನಿ ಗೋಧಾಮದಲ್ಲಿ ಆಗ್ತಾ ಇರುವಂತಹ ನಾಗಮಂಡಲ ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ನಾಗಮಂಡಲ. ಜನರಿಗೆ ಪ್ರಾಚೀನ ಕಾಲದಲ್ಲಿ ಒಂದು ನಾಗಮಂಡಲ ಹೇಗೆ ನಡೀತಾ ಇತ್ತು ಮತ್ತು ಅದಕ್ಕಿರುವಂತಹ ಶಾಸ್ತ್ರೀಯವಾದಂತಹ ಆಗಮುಕ್ತವಾದಂತಹ ಹಿನ್ನೆಲೆ ಇದೆ, ಇದೆಲ್ಲವನ್ನು ತಿಳಿಸಿಕೊಡುವಂತಹ ನಿಟ್ಟಿನಲ್ಲಿ ಒಂದು ಮಾದರಿ ನಾಗಮಂಡಲವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಕಪಿಲಾಲಯಲ್ಲಿ ಒಂದು ಬಹಳ ಸರಳವಾಗಿರುವಂತಹ ನಿಸರ್ಗದ ಜೊತೆಗೆ ಒಂದು ಅವಿನಾಭಾವದಂಥ ಸಂಬಂಧವನ್ನು ಹೊಂದಿರುವಂತಹ ನಾಗನ ಆರಾಧನೆ ನಿಜಕ್ಕೂ ಕೂಡ ಹೇಗೆ ನಡೀಬೇಕು ಅನ್ನೋದನ್ನು ಸಂಜೀವಿನಿ ಗೋಧಾಮದಲ್ಲಿ ನಾವು 21ನೇ ತಾರೀಕಿನಂದು ನೋಡಲಿಕ್ಕಿದ್ದೇವೆ. ಯಾವುದೇ ಸದ್ದುಗದ್ದಲ ಇಲ್ಲದೆ ಮಂಗಲಿಯಾದಂಥ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿಕೊಂಡು ರಾಸಾಯನಿಕ ರಹಿತವಾಗಿ ಹೆಚ್ಚು ಯಾವುದೇ ಆಡಂಬರ ದುಂದುವೆಚ್ಚವನ್ನು ಮಾಡದೆ ಅತ್ಯಂತ ಸರಳವಾಗಿ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗವನ್ನು ಮಾಡಿಕೊಂಡು ಒಂದು ನಾಗಮಂಡಲವನ್ನು ಮಾಡ್ತಾ ಇದ್ದಾರೆ. ಈ ನಾಗಮಂಡಲದ ವಿವರಗಳನ್ನು ಈಗಾಗಲೇ ಈ ತಂತ್ರಿವರ್ಯರಾದಂತಹ ಕುಮಾರಗುರು ತಂತ್ರಿ ಪರಂಗ್ರಪಾಡಿ ಅವರು ಈಗಾಗಲೇ ತಿಳಿಸಿದ್ದಾರೆ. ಅದರ ಬಗ್ಗೆ ಒಂದು ಪ್ರೆಸ್ ನೋಟ್ನಲ್ಲಿ ನಾವು ಬಹಳ ವಿವರವಾಗಿ ಅದರ ಮಾಹಿತಿಯನ್ನು ಕೊಡುವರಿದ್ದೇವೆ. ಇನ್ನೊಂದು ಈ ವರ್ಷ ಮೊದಲ ಬಾರಿಗೆ ಆಚರಣೆ ಆಗ್ತಾ ಇರುವಂತಹ ಒಂದು ಕೃಷಿ ಸಂಕೀರ್ಣ ಇನ್ನು ಪ್ರತಿ ವರ್ಷ ಈ ಭಾಗದಲ್ಲಿ ಆಗುವುದಿದೆ. ಯುವ ಸಮುದಾಯವನ್ನು ಹೇಗೆ ಕೃಷಿಯ ಕಡೆಗೆ ಆಕರ್ಷಣೆಗೆ ಒಳಪಡಿಸಬೇಕು, ಆಕರ್ಷಿತರನ್ನಾಗಿಸಬೇಕು ಅಥವಾ ಹಳ್ಳಿಯುವಂತಹ ನಿಟ್ಟಿನಲ್ಲಿ ಒಂದು 3 ಕೃಷಿ ವಿಚಾರ ಸಂಕೀರ್ಣಗಳು ಮತ್ತು ಸಂಜೆಯ ಹೊತ್ತಿಗೆ ನಾಡಿನ ದೊಡ್ಡ ಕೃಷಿ ಇಲ್ಲಿಗೆ ಕರೆಸಿ ಅವರಿಗೆ ರೈತಪೀಠ ಪ್ರಶಸ್ತಿಯನ್ನು ಘೋಷಣೆ ಮಾಡೋದು. ಆ ರೈತಪೀಠ ಪ್ರಶಸ್ತಿ ಈಗಾಗಲೇ ಅವರು ಅನೇಕ ಬಾರಿ ಹೇಳಿದ್ದಾರೆ. ಸಮಾಜದಲ್ಲಿ ರೈತರು ಅನ್ನುವಂತಹ ವೃತ್ತಿಗೆ ಅದೊಂದು ಥ್ಯಾಂಕ್ಲೆಸ್ ಜಾಬ್ ಆಗಿದೆ. ಹಾಗಾಗಿ ಅವರ ಶ್ರಮವನ್ನು, ಪರಿಶ್ರಮವನ್ನು, ಅವರ ತ್ಯಾಗವನ್ನು ಗುರುತಿಸುವುದರಲ್ಲಿ ನಮ್ಮ ಸಮಾಜ ಸೋತಿದೆ. ಇನ್ನಾದರೂ ಕೂಡ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ರೈತರಿಗೆ ಸರಿಯಾದಂತಹ ಒಂದು ಗೌರವವನ್ನು ಈ ಸಮಾಜ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೈತ ಪೀಠ ಪ್ರಶಸ್ತಿಯನ್ನು ಆರಂಭ ಮಾಡುವರಿದ್ದಾರೆ. ಈ ವರ್ಷದಿಂದ ಅದು ಆರಂಭಗೊಳ್ತಾ ಇದೆ. ನಾವು ಸಂಜೀವಿನಿ ಗೋಧಾಮದಲ್ಲಿ ಅನೇಕ ಕೃಷಿಯ ಪ್ರಯೋಗಗಳನ್ನು ನೋಡ್ತಾ ಇದ್ದೇವೆ. ಒಬ್ಬ ಮನುಷ್ಯ ಹೇಗೆ ಕೃಷಿಯನ್ನೇ ನಂಬಿಕೊಂಡು ಸಮಗ್ರ ಕೃಷಿಯ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಪ್ರಯೋಗಶಾಲೆಯ ರೂಪದಲ್ಲಿ ಈ ಸಂಜೀವಿನಿ ಗೋಧಾಮ ಇದೆ. ಹೆಚ್ಚಿನ ಪ್ರಚಾರ ಪ್ರಸಿದ್ಧಿಯನ್ನು ಯಾವ ಕಾರಣಕ್ಕೆ ಕೊಡಬೇಕು ಅಂದ್ರೆ, ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವವರು ಒಂದು ಇಕೋಸೆನ್ಸಿಟಿವ್ ಝೋನ್, ಹೇಗೆ ನಮ್ಮ ಈ ಎಲ್ಲ ಭಾಗಗಳು ಒಂದು ಇಂಡಸ್ಟ್ರಿಯಲೈಸ್ ಆಗ್ತಾ ಇದೆ. ಹಾಗಾಗಿ ಹೇಗೆ ನಮ್ಮ ಪ್ರಕೃತಿಯನ್ನ, ಪರಿಸರವನ್ನ, ಕೃಷಿಯನ್ನ ಉಳಿಸುವುದರ ಜೊತೆಗೆ ನಮ್ಮ ಮುಂದಿನ ಯುವಜನತೆಯನ್ನು ನಮ್ಮ ಊರುಗಳಲ್ಲೇ ಬೆಳೆಸಿಕೊಂಡು ಸಂಸ್ಕೃತಿಯನ್ನು ಪೋಷಿಸುವ ಕೆಲಸವನ್ನು ಮಾಡಬಹುದು ಅನ್ನೋದಕ್ಕೆ ಈ ಕಾರ್ಯಕ್ರಮ ಒಂದು ವೇದಿಕೆ ಆಗುವುದಿದೆ. ಅದಕ್ಕೆ ನಾಗಮಂಡಲದ ಮೂಲಕ ಚಾಲನೆ ಸಿಗುವುದಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು ಮತ್ತು ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಸಂದೇಶಗಳು, ಇದರ ಆಶಯ ಏನಿದೆ ಅದನ್ನು ಜನರವರೆಗೆ ತಲುಪಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು.
ಎಲ್ಲ ಹಾಂ ಪತ್ರಿಕಾ ಎಲ್ಲ ಕೆಲಸ ಮಾಡಿದ್ದೀವಿ. ಅದು ಎಷ್ಟು ಸೂಕ್ತ ಅನ್ನೋ ಬಗ್ಗೆ ಕೆಲವು ಮಾಹಿತಿ ಕೊಡ್ತಾ ಇದ್ದೀವಿ. ನಮ್ಮ ಸಂಜೀವಿನಿ ಗೋಧಾಮದ 5 ಮಂತ್ರ, ಅದರಲ್ಲಿ ಪ್ರಕೃತಿಯನ್ನು ಆರಾಧಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು, ಅದನ್ನು ಬೆಳೆಸುವಂಥದ್ದು ಎಲ್ಲರೂ ಮಾಡಬೇಕಾಗ್ತದೆ. ಆಮೇಲೆ ರೈತನನ್ನು ಗೌರವಿಸುವಂಥದ್ದು ಮತ್ತು ನಮ್ಮ ಶ್ರೇಷ್ಠ ವ್ಯಕ್ತಿ ನಮ್ಮ ಸಮಾಜ ದೇಶಕ್ಕೆ ಅವನಕ್ಕಿಂತ ಮಿಗಿಲಾದ ವ್ಯಕ್ತಿಗಳೇ ಇಲ್ಲ. ಅದನ್ನು ಉತ್ತಮ ಸ್ಥಾನದಲ್ಲಿ ಅವನು ಗೌರವಿಸಬೇಕೆನ್ನುವ ನಮ್ಮ ದೃಷ್ಟಿಕೋನ. ಆಮೇಲೆ ನಾವು ಇವತ್ತು ಕೆಮಿಕಲ್ ಬಳಸ್ತಾ ನೆಲಗಳೆಲ್ಲ ಹಾಳು ಮಾಡಿದ್ದೀವಿ. ಆ ದೃಷ್ಟಿಕೋನದಲ್ಲಿ ಗೋ ತಳಿಗಳ ದೇಶೀಯ ಗೋ ತಳಿಗಳ ಅಭಿವೃದ್ಧಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಅದನ್ನು ಹೇಗೆ ಟೆಕ್ನಾಲಜಿ ಇಸ್ರೇಲಲ್ಲಿ ಟೆಕ್ನಾಲಜಿ ಅಂತ ಅಡ್ವಾನ್ಸ್ ಟೆಕ್ನಾಲಜಿನ ಹೇಗೆ ಬಳಸ್ಕೊಂಡು ಮಾಡ್ಬೋದು, ಮ್ಯಾನ್ ಪವರ್ ಕಮ್ಮಿ ಮಾಡ್ತಾ ಅಥವಾ ಜನರ ಸಹ ಇಲ್ಲದೆ ಹೇಗೆ ಮಾಡ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು. ಆಮೇಲೆ ಈಗ ಏನಾಗ್ತಾ ಉಂಟಂದರೆ ಪ್ರಾಚೀನ ಜೀವನವನ್ನು ಕಳ್ಕೊಂಡು ನಾವು ಮಾಡರ್ನ್ ಲೈಫಿಗೆ ಬಂದಿದ್ದೀವಿ. ಈಗ ಒಂದು 80 ವರ್ಷ ಮುಖ 20 ವರ್ಷ ಮೊದಲು ನಮ್ಮ ಜೊತೆ ಬರ್ತಾರೆ ಆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇಂಥ ಕಾಲ ಫೇಸ್ ಮಾಡ್ತಾ ಇದ್ದೀವಿ. ಇನ್ನು ಪ್ರಾಚೀನ ನಮ್ಮ ಜೀವನ ಎಷ್ಟು ಅಮೂಲ್ಯ ಅನ್ನೋದು ಕೂಡ ಈ ಒಂದು ಮೆಸೇಜ್. ಇದನ್ನು ಯಂಗ್ ಜನ್ರೇಷನ್ಗೆ ರೀಚ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ರೈತರನ್ನ ಒಂದು ವೃತ್ತಿಯನ್ನಿಟ್ಟು ಎಲ್ಲರೂ ಹೊರಗೆ ಹೋಗ್ತಾ ಇದ್ದಾರೆ. ರೈತನ ಲ್ಯಾಂಡನ್ನು ಖರೀದಿಸಿ ಸೈಟ್ ಮಾಡಿ ಹಣ ಹಾಕಿ ಮಾಡ್ತಾ ಇದ್ದೀವಿ. ರೈತನ ಮಕ್ಕಳು ಕೃಷಿ ಬರ್ತಾ ಇಲ್ಲ. ಹೆಚ್ಚಿನವರು ಹೆಣ್ಣು ಮಕ್ಕಳನ್ನು ತನ್ನ ರೈತರಿಗೆ ಕೊಡಲಿಕ್ಕೆ ಬಯಸ್ತಾ ಇಲ್ಲ. ಇದೆಲ್ಲ ನಮ್ಮ ದೇಶದ ದೊಡ್ಡ ಒಂದು ದುರಂತ. ಇದು ಕೂಡ ಕೃಷಿ ಕೂಡ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂತ. ಈಗ ಸಾಫ್ಟ್ವೇರು, ಇದು ಮೆಡಿಕಲ್ ಫೀಲ್ಡ್, ಎಜುಕೇಷನ್ ಫೀಲ್ಡು, ಇಂಡಸ್ಟ್ರಿ ಫೀಲ್ಡ್, ಹಾಗೆ ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ಬಂದಾಗ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಬರಲಿಕ್ಕೆ ಸಾಧ್ಯ ಉಂಟಂತ ತೋರಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ. ಯಂತ್ರಗಳು ಕೃಷಿ ಸಂಬಂಧಪಟ್ಟಂಥ ಭತ್ತ, ಗೋಧಿ, ಮೈರು, ಜೋಳ, ಕಾಫಿ ಸಂಬಂಧಪಟ್ಟಂಥ ಉತ್ಪಾದನೆ. ಆಮೇಲೆ ನಾವು ಅದನ್ನು ದೇಶ ಮತ್ತು ಹಲವಾರು ದೇಶಗಳಿಗೆ ನಾವು ಅದನ್ನು ವಿತರಿಸ್ತಾ ಕೃಷಿ ಪ್ರಧಾನ ದೇಶಗಳ ಅಭಿವೃದ್ಧಿಯಲ್ಲಿ ಜನರ ಚಿಂತನೆಯನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಇಲ್ಲಿ ಕೆಲವೆಲ್ಲ ಬದಲಾವಣೆ ನಾವು ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಿ ಏನಂತ ಹೇಳಿದರೆ, ಒಬ್ಬ ಕೃಷಿಕ ಗೋವು ಸಾಕಬೇಕು, ಗೋವೊಟ್ಟಿಗೆ ಜೇನು, ಗೋವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಜೇನು ಪಾಲಿನೇಷನ್ಗೆ ಹೆಲ್ಪ್ ಆಗ್ತದೆ. ಮೀನು, ಕೋಳಿ, ಕುರಿ, ಆಮೆ, ಕುದುರೆ ಇದೆಲ್ಲ ಕೂಡ ಇತರ ಪಕ್ಷಿಗಳು ಕೂಡ ಇದರ ವೇಸ್ಟ್ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ತದೆ. ಮತ್ತು ಅದೊಂದು ಸೋರ್ಸ್ಗಳು, ಬೇರೆ ಬೇರೆ ಸೋರ್ಸ್ಗಳು. ಹಾಗೆ 7 ಥರದ ಕೃಷಿ ಹೇಳ್ತಾರೆ. 7 ಥರದ ಕೃಷಿ ಅಂತ ಹೇಳಿದರೆ ನೋಡಿ, ಒಂದು ಜೇನು, ಮೀನು, ಕೋಳಿ, ಕುರಿ, ಗೋವು, ಪಕ್ಷಿ ಇದೊಂದು ಥರ ಆದರೆ ಇನ್ನೊಂದು ನಮ್ಮದು ಗಿಡ ಬೆಳೆಸ್ತೀವಿ. ಯಾಕೆ ಹೇಳಿದರೆ ಅದು ನಮ್ಮೊಟ್ಟಿಗೆ ಬದುಕಬೇಕು. ಆ ದೃಷ್ಟಿಕೋನ ಇಟ್ಟುಕೊಂಡು ಇಲ್ಲಿ ಮಾವು, ರೆಂಜ, ಹಲಸು, ಹೆಬ್ಬೆಲ್ಸು, ಪುನರ್ಪುಳಿ ಅದನ್ನು ಒಂದು 700 ಗಿಡಗಳನ್ನು ನಾವು ಬೌಂಡ್ರಿ ಹಾಕಿದ್ವಿ. ಅದು ನಮಗೆ 20 ವರ್ಷ ಹೋಗುವ ದೊಡ್ಡ ಒಂದು ಇನ್ಸೂರು ಲೆವೆಲಲ್ಲಿ ಕಳಿಸ್ತದೆ. ಒಂದು ಮರ ಒಂದು 100 ಸೇಫ್ಟಿ ಬಂದರೆ ಒಂದು 10 ವರ್ಷ 20 ವರ್ಷ ಹೋಗುವಾಗ ಅದರ ಮೌಲ್ಯ ನಮ್ಮನ್ನು ಒಂದೊಂದು ಮರದ ಮೌಲ್ಯ 10 ಲಕ್ಷ ಆಗ್ತದೆ. ಅದು ಒಂದು ದೇಶಕ್ಕೆ ನಾವು ಪ್ರಕೃತಿ ಉಳಿಸ್ಲಿಕ್ಕಾಯಿತು, ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಅದು ಆಧಾರ ಇದಾಯಿತು. ಅದು ಒಂದು ದೊಡ್ಡ ನಮಗೆ ಒಂದು ರಿಟರ್ನ್ಸ್ ಬರುವಂಥ. ಯಾಕಂದರೆ ಲಾಂಗ್ ಟೈಮ್ನೇ ಇದು. ಇದರಲ್ಲಿ ನಾವು ಎಲ್ಲ ಥರದ ಹಣ್ಣುಗಳು ಹಾಕಿದ್ದೀವಿ. ಹಣ್ಣುಗಳು ಕೂಡ ಇಲ್ಲಿ ಹೇಗೆ ಏನಾಗ್ತೀವಿ ಅಂದರೆ ನಾವು ಹೊಸ ವಿಧದ್ದು ಹಾಕಿದ್ದೀವಿ. ಮಾಂಗಸ್ಟೀನು, ರಾಂಬುಟನು, ಥೈಲ್ಯಾಂಡ್ ಜಾಕ್ ಫ್ರೂಟ್ಗಳು, ಬೇರೆ ಬೇರೆ ಫ್ರೂಟ್ಗಳನ್ನು ಹಾಕಿದ್ದೀವಿ. ಅದರ ಒಟ್ಟಿಗೆ ನಾವು ಇಲ್ಲಿ ಅಡಿಕೆ, ತೆಂಗು, ಪೆಪ್ಪರು, ಕಾಳುಮೆಣಸು, ಮ್ಯಾಂಗೋಸ್ಟೀನು, ಲವಂಗ, ಏಲಕ್ಕಿ ಇದೆಲ್ಲ ಒಂದು ಸಣ್ಣ ಒಂದು ಪ್ರಯೋಗ ಮಾಡಿದ್ವಿ. ಒಂದು 5 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀವಿ. ಅಡಿಕೆಗೆ ನಾವು ಕಾಳುಮೆಣಸು ಹಾಕ್ತಾಯಿದ್ದೀವಿ. ಈ ಒಂದು ಇದರಲ್ಲಿ ರೈತಪೀಠ ಪ್ರೊಸೆಸ್ ಪ್ರಾರಂಭಿಸುವ ಮೊದಲು ನಾವು ಪ್ರಕೃತಿಯನ್ನು ಆರಾಧಿಸಿಕೊಂಡು ಪ್ರಕೃತಿಯನ್ನು ನಾವು ಉಳಿಸುವಂಥ ಇದು ಮಾಡಿಕೊಂಡು ನಾಗಮಂಡಲ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ಏನಾಗ್ತಾ ಉಂಟಂದರೆ, ಈಗ ಕ್ಲೈಮೇಟ್ಗಳು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಕೂತಿದ್ದೀವಿ, ತುಂಬ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. 20 ವರ್ಷ ಮೊದಲು ಸಾಮಾನ್ಯ 20-25 ಟೆಂಪರೇಚರ್ ಈಗ 35 to 40 ಆಗ್ತಾ ಇದೆ. ಯಾಕೆ ಆಗ್ತಾ ಉಂಟಂತ ಹೇಳಿದರೆ, ನಮ್ಮ ಯಾವುದು ಕಾಂಕ್ರೀಟಿಂಗ್ ಡೆವಲಪ್ಮೆಂಟ್, ಅದು ರಸ್ತೆಗಳು, ನಮ್ಮ ಬಿಲ್ಡಿಂಗ್ಗಳು ಡೆವಲಪ್ ಆಗ್ತಾ ಇದೆ. ನೇಚರನ್ನು ನಾವು ನಾಶ ಮಾಡ್ತಾ ಇದ್ದೀವಿ.
ಈಗ ನಾವು ಮನೆ ಮಾಡಿದ್ವಿ, ಒಂದು 60-70 ಮೆಡಿಸಿನ್ ಹಾಕಿದ್ದೀವಿ, ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟು ಪ್ರತಿಯೊಬ್ಬರು ಕೂಡ ಈ ಸೈಟು ಫುಡ್ಡು ಇದೆಲ್ಲ ಮಾಡೋದ್ರಿಂದ ನಮ್ಮ ಕೈಗಾರಿಕಾ ಉದ್ಯಮಿಯವರು, ಆಲ್ ಬಿಸ್ನೆಸ್ ಮ್ಯಾನು, ಎಂಪ್ಲಾಯೀಸು ಎಲ್ಲರೂ ಒಂದು ಕೃಷಿಯನ್ನು ಒಂದು ಹಾಬಿಯಾಗಿ ಒಂದು ಪ್ಯಾಷನಾಗಿ ತಗೊಂಡಾಗ ಅದು ದೊಡ್ಡ ಒಂದು ಬದಲಾವಣೆ ಆಗ್ಬೋದು ದೇಶಕ್ಕಂತ. ಮತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಜಾಗದ 1/3 ಜಾಗವನ್ನು ಪಟ್ಟಣ ಇಡಬೇಕು. ನೀವು 5 ಸೆಂಟ್ ಜಾಗದಲ್ಲಿ ಮನೆ ಮಾಡ್ತೀರಂತಾದರೆ